ನಮ್ಮ ಬ್ರದರ್ ಅವರು. ಹೌದಾ? ಹ್ಞೂ ಕುಡಿಸ್ಕೊಂಡು ಇಟ್ಕೊತೀನಿ. ಫ್ಯಾನ್ಸ್ ಜಗ್ಗ ಮಂದಿ ಇದಾರ ಸ್ನೇಹಕ್ಕೆ? ನಮ್ದೇನೆ ಇಲ್ಲ ಅಲ್ಲಿ, ನಮ್ದೇನೆ ಇಲ್ಲ ಅಲ್ಲಿ. ಈ ಪ್ರೀತಿಗಾಗಿ ದಿನದಲ್ಲಿ ನಮ್ಮ ಅಣ್ಣ ನನ್ನ ಚೆನ್ನಾಗಿ ಪ್ರೀತಿ ಮಾಡ್ದ. ಅವನೇ ನನಗೆಲ್ಲ ಆಶ್ರಯ ಕೊಟ್ಟ. ಹೇಳ್ಬೇಕಂದ್ರೆ ಊರಲ್ಲೆಲ್ಲ ಒಂದು ಹೇಳ್ತಾ ಇದ್ದಾರೆ, ಯಾವತ್ತೂ ನನ್ನ ಕೆಟ್ಟದಾಗಿ ಮಾತಾಡಿಲ್ಲ. ಪಾಪ ಹೇಳ್ಬೇಕಂದ್ರೆ ನಮ್ಮ ಊರ ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗಿ ಮಾತಾಡಲ್ಲ. ಹೇಳ್ಬೇಕಂದ್ರೆ ನನ್ನ ಚೆನ್ನಾಗಿ ಕೇರ್ ಮಾಡ್ತಾರೆ. ಹೊರಗೆ ಬಂದರೆ ಸಾಕು, ಸ್ನೇಹ ಬಂದ್ಲೋಡು. ಕೆಲವರು ಕೆಟ್ಟದಾಗ ಕೆಮಾಟ್ ಮಾಡ್ತಾರೆ, ಕೆಲವರು ಏನೇನೋ ಮಾಡ್ತಿರ್ತಾರೆ. ಇಲ್ಲಿ ಅಕ್ಕಂತ ಕರೆದು ಅಲ್ಲಿ ಬಾ ಅಂತ ಕರೀತಾರೆ, ಅಂಥವ್ರು ಕೂಡ ಇದ್ದಾರೆ. ಇವಾಗಲೂ ನನ್ನ ಫ್ರೇಮ್ ಹಾಕೊಂಡು ಮನೆಗೆ ಇಟ್ಕೊಂಡಿದ್ದಾರೆ ನನ್ನವ್ರು. ಸ್ಕ್ರೀನಿಗೆಲ್ಲ ಇಟ್ಕೊಂಡಿದ್ದಾರೆ. ಹೇಳ್ಬೇಕು ನೋಡಮ್ಮಂತು ಅಕ್ಕರು ಎಷ್ಟು ಫೇಮಸ್ ಆಗಿದ್ದಾರೆ, ಸಮಾಜಮುಖಿ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ. ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ. ನನ್ನ ಜನಗಳಿಗೆ ಏನು ಇಷ್ಟ ಅಂತಂದರೆ, ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅದೇ ಒಂದು ಖುಷಿ ನನಗೆ. ಇನ್ನೊಂದು ಏನಪ್ಪ ಅಂದರೆ, ನಾನು ಒಂದು ದಿನ ಕೂಡ್ಲಿಗೆ ಬರಲಿಲ್ಲ ಅಂದರೆ ಕೂಡ್ಲಿಗೆ ತುಂಬ ಜನ ನನ್ನ ಕೇಳ್ತಿರ್ತಾರೆ, ಯಾಕೆ ಬಂದಿಲ್ಲ ಅಂತ ಕೇಳ್ತಿರ್ತಾರೆ. ನಾನು ಹೇಳ್ತಿರ್ತೀನಿ, ಇಲ್ಲ ಮನೇಲೆ ಕೆಲಸ ಇತ್ತು ಅಣ್ಣ ಅಂತಂದು. ಹೌದೇನಮ್ಮಿ ಯಾಕೆ ಬಂದಿಲ್ಲ? ಇಲ್ಲೆಲ್ಲ ನನ್ನ ತುಂಬ ಜನ ಮಕ್ಕಳು ಮರಿ ಕೇಳ್ತಿದ್ದಾರೆ, ಸ್ಕೂಲ್ ಮಕ್ಕಳೆಲ್ಲ ಕೇಳ್ತಿದ್ದಾರೆ ಯಾಕೆ ಬಂದಿಲ್ಲ ಅಂತ. ನಾನು ಹೇಳ್ತಿರ್ತೀನಿ, ಮನೆಗೆ ಕೆಲಸ ಇತ್ತು ಅಣ್ಣ, ಇವತ್ತು ಬರೋಕ್ಕಾಗಲಿಲ್ಲ ನಾನು. ಹೌದೇನಮ್ಮ, ನಾಳೆ ಬಾರಮ್ಮ ಅವತ್ತುಂಟೆ ಅಂದರೆ. ನಾನು ಫಸ್ಟು ಬೆಂಗಳೂರು ಸಹ ಬಂದೆ. ಬೆಂಗಳೂರು ಸಹ ಬಂದ ತಕ್ಷಣ ನನಗೇನಾಯಿತು ಅಂದರೆ, ನಾನು ಈ ಥರ ಮಂಗಳಮುಖಿ ಕನೆಕ್ಟ್ ಆದೆ. ಮಂಗಳಮುಖಿ ಕನೆಕ್ಟ್ ಆದ ತಕ್ಷಣ ಅವಾಗ ಏನಪ್ಪ ಅಂದರೆ, ನಾನು ಸಮಾಜಮುಖಿ ಕೆಲಸ ಮಾಡ್ತಿದ್ದೆ. ಸಮಾಜಮುಖಿ ಕೆಲಸ ಮಾಡಿದ ತಕ್ಷಣ ನನಗೇನಾಯಿತು, ನಮ್ಮೂರ ಸ್ಕೂಲ್ಗೆ ನಾನು ಬೆಳಿಬೇಕು, ನಮ್ಮೂರು ಜನ ನಾನು ಬೆಳೆಸಬೇಕು, ಯಾವಾಗಲೂ ಬೆಳಿಬೇಕು. ನಮ್ದು ಏನಂದ್ರೆ ಮೇಡಮ್, ಇವು ಪ್ರಶ್ನೆ, ಇವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿದ್ದೆ, ಏನು ಬೆಂಗಳೂರಲ್ಲಿದ್ದು ಬಂದ್ರಲ್ಲ, ಆ ಸಿಚುವೇಶನ್ನು ನಿಮ್ಮ ಊರಾಗ ಯಾವ ಥರ ಇತ್ತು? ಅಂದ್ರೆ ಜನ ನಿಮ್ಮನ್ನು ಯಾವ ಥರ ನೋಡ್ತಿದ್ರು? ಇವನೇನು ಬಿಡಪ್ಪ ಇಷ್ಟ ಹಿಂಗಾದ, ಹಿಂಗಿದ್ದಾಗ ಇವನೇನು ಬಂದ, ಇವನೇನೋ ಮಾಡ್ತಾ ಇದ್ದಾನೆ ಬಿಡು, ಏನು ಮಾಡೋದಾಗಲ್ಲ ಇವನು ಅನ್ನೋರು ಜಗ್ಗ ಬಂದಿರ್ತಾರೆ. ಅಂತಾರೆ ಏನು ನೀವು ಉತ್ತರ ಕೊಟ್ಟಿರಿ ನಿಮ್ಮ ಊರಾಗ? ಉತ್ತರ ಕೊಟ್ಟಿದ್ದು ಒಂದೇ, ನನ್ನ ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ಜನ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅವಾಗ ಯಾಕೆ ಗೊತ್ತಾ, ಜನ ಇಂಪಾರ್ಟೆಂಟ್ ಅಲ್ಲ. ಅವಾಗ ಗೊತ್ತಾ, ನಮ್ಮ ಮನೆಗಳೇ ಚೆನ್ನಾಗಿದ್ರೆ ನನ್ನ ಜನಗಳು ಚೆನ್ನಾಗಿ ಇಟ್ಕೊತಾರೆ. ಕರೆಕ್ಟ್. ಮನೆಗಳರೇ ಚೆನ್ನಾಗಿಲ್ಮೇಲೆ ಜನ ಹೆಂಗೆ ಇದು ಮಾಡ್ತಾರೆ, ಅವರು ಮನೆಗಳರೇ ಸರಿಗಿಲ್ಮೇಲೆ ನಾವು ಜನ ಹೆಂಗೆ ಇದು ಮಾಡಕ್ಕೆ ಬಿಡ ಅಂತ ನಮ್ಮ ಮನೆಯವ್ರು ಒಪ್ಪಿಗೆ ಇತ್ತಲ್ಲ. ನಮ್ಮ ಮನೇಲೆಲ್ಲ ಮತ್ತೆ ಒಪ್ಕೊಂಡ ತಕ್ಷಣ ಅವಾಗ ನಾನು ಏನು ಮಾಡಿದೆ, ನಾನು ಹೇಳಿದೆ, ಇಲ್ಲ ನಮ್ಮ ಮನೆಗಳ ನನಗೆ ಇಂಪಾರ್ಟೆಂಟು. ಆಮೇಲೆ ನಾನು ಬರ್ತಾ ನಾನು ಜನಗಳಿಗೆ ಕನೆಕ್ಟ್ ಆದೆ. ಓಕೆ. ಅವರು ನನ್ನ ಎಲ್ಲ ಚೆನ್ನಾಗಿ ಮಾತಾಡ್ಸೋರು ಎಲ್ಲ ಹೇಳ್ಬೇಕಂದ್ರೆ, ಇವತ್ತು ದಿನದಲ್ಲಿ ನಮ್ಮ ಅಣ್ಣ ನನ್ನ ಚೆನ್ನಾಗಿ ಪ್ರೀತಿ ಮಾಡ್ದ. ಅವನೇ ನನಗೆಲ್ಲ ಆಶ್ರಯ ಕೊಟ್ಟ. ಹೇಳ್ಬೇಕಂದ್ರೆ ನಮ್ಮ ಅಣ್ಣ ನೆನೆಸ್ಬೇಕಂದ್ರೆ, ಇವತ್ತು ದಿನದಲ್ಲಿ ನಮ್ಮ ಅಣ್ಣನೇ ನನಗೆಲ್ಲ ಹೆಣ್ಣಾಗಬೇಕು, ಹಿಂಗಿರಬೇಕು, ಹಿಂಗೆಲ್ಲ ಮಾಡ್ಬೇಕನ್ನೋದಂದರೆ ನಮ್ಮ ಅಣ್ಣನೇ ನನಗೆ ಇವತ್ತು ದಿನದಲ್ಲಿ ನನಗೆ ಈ ಥರ ಕಾರಣ ಅಂದರೆ ನಮ್ಮ ಅಣ್ಣನೇ. ಅವ್ರ ಹೆಸರು ಮೇಡಮ್? ವೀರೇಶ್ ಅಂತ. ಅವರು ನಿಮ್ಮ ಸ್ವಂತ ಅಣ್ಣನೇ ನನಗೆಲ್ಲ. ನಮ್ಮ ಅಣ್ಣವ್ರು ಇನ್ನೂ ಇಬ್ಬರು ಒಪ್ಕೋತಿದ್ದಿಲ್ಲ ನನ್ನ. ಫಸ್ಟ್ ಆಫ್ ಆಲ್ ಅವನದೇನು ಬಿಡು, ಹೋಗ್ಲಿ ಅಂತ. ಇನ್ನೊಬ್ಬ ಅಣ್ಣ ನನ್ನ ಭಾಳ ಪ್ರೀತಿ ಮಾಡೋಣ. ನಮ್ಮ ತಂಗಿ ಗಂಡೋಗಿ ಹೆಣ್ಣಾಗಿದ್ದಾಳೆ, ಅವಳಿಗೆಲ್ಲ ಆ ಥರ ಇರ್ಬೇಕು, ಈ ಥರ ಇರ್ಬೇಕಂತ ಅವನು ಎಲ್ಲರೂ ಬೈಸ್ಕೊಂಡ. ನೀವು ಕಾಲ್ ಮಾಡಿದ್ರಲ್ಲ ಅವ್ರಿಗೇನ? ಅಲ್ಲ, ಇನ್ನೊಬ್ರು ನಮ್ಮ ಅಣ್ಣ ಇದ್ದಾನೆ, ಅಲ್ಲಿ ದಾವಣಗೆರೆಯಲ್ಲಿ ಇದ್ದಾರೆ. ಅವರು ಹೇಳ್ತಿದ್ರು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಎಲ್ಲ ಹೇಳ್ತಿದ್ರು. ಈ ಥರ ಒಂದ್ಸಲಿ ನನ್ನ ಬೈಯೋಕ್ಕೂ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ಅವರು ಹೊಡೆದು ಬಡ್ದು ಇದು ಮಾಡ್ತಿದ್ರಲ್ಲ, ನಾನು ಅವಾಗೆಲ್ಲ ಜನ ಎಲ್ಲ ಅನ್ನೋಕೆ ಸ್ಟಾರ್ಟ್ ಮಾಡಿದ್ರು. ಅವನು ಒಂದಿನ ಸ್ಟೇಟಸ್ ಹಾಕಿದ ತಕ್ಷಣ, ಏನು ನಿಮ್ಮ ತಮ್ಮ ಈ ಥರ ಆಗ್ಬಿಟ್ಟಿದ್ದಾರೆ ಅಂತೆಲ್ಲ ಅಂತ ಹೇಳಿದ್ರು. ನಾನು ಮಣ್ಣು ಹೇಳಿದೆ, ಮತ್ತೇನು ಮಾಡೋಕ್ಕೂ ದೇವ್ರ ಇಚ್ಛೆ, ನಮ್ದೇನೇನಿಲ್ಲ ಅಂತಂದ್ರು. ಮನೇಲಿ ಒಪ್ಕೊಂಡಾರಂದ್ರೆ, ಇನ್ನೂ ಒಪ್ಕೊಂತಿಲ್ಲ, ಒಪ್ಕೊಬೇಕು ಅವನ ಬಗ್ಗೆ ಅಂತಂದ್ರು. ಅವಾಗೆಲ್ಲ ಅವನು ಭಾಳ ಸಪೋರ್ಟ್ ಮಾಡ್ತಾನೆ. ಹೇಳ್ಬೇಕಂದ್ರೆ ಅವನು ಇವಾಗಲೂ ನನ್ನ ಭಾಳ ಕೇರ್ ಮಾಡ್ತಾನೆ. ಈಗ ಕಾಂಟ್ಯಾಕ್ಟ್ನಲ್ಲಿ ಇವಾಗಲೂ ಕಾಂಟ್ಯಾಕ್ಟಲ್ಲಿ ಇದ್ದಾನೆ. ಇವಾಗ ನನ್ನ ತುಂಬ ಹಚ್ಕೊಂಡಿದ್ದಾನೆ, ತುಂಬ ನನ್ನ ಕೇರ್ ಮಾಡ್ತಾನೆ. ತುಂಬ ಚೆನ್ನಾಗಿ ಹೇಳ್ಬೇಕಂದ್ರೆ ನನ್ನ ಯಾವಾಗಲೂ ಹೇಳ್ತಿರ್ತಾನೆ, ಸ್ನೇಹ ಅಂತ. ಪಾಪ ಅವಳು ಹಂಗೆ ಬೆಳಿಬೇಕು, ಹಿಂಗೆ ಇವಾಗ ಬೈತಿರ್ತಾನೆ ಎಲ್ಲ. ಈ ಥರ ಜನಕ್ಕೆಲ್ಲ ಇದು ಮಾಡೋದು ಬಿಟ್ಟು ನೀನು ಚೆನ್ನಾಗಿರು, ನೋಡೋವಾಗೆಲ್ಲ ನಿನ್ನ ಎಷ್ಟು ಕೇಳಾಗಿ ನೋಡಿದ್ರು, ಇವತ್ತಿಂದ ನೀನು ಚೆನ್ನಾಗಿರೋ ಅಂತ ನಾನು ಹೇಳಿದೆ. ಒಂದು ದೇವ್ರು ಕೆಡಿಸ್ಬೇಕು, ಮನುಷ್ಯ ಕೆಡಿಸಿದ್ರೆ ಎಷ್ಟು ದಿನ ಕೆಡಿಸ್ತಾನೆ ಅಂತಂದು ನಾನು ಯೋಚನೆ ಮಾಡಿದೆ. ಆಮೇಲೆ ಹೇಳಿದ್ರು, ಮೇಗಳ ಪರಮಾತ್ಮ ಕೆಡಿಸ್ಬೇಕು ನಮ್ಮ ಬಗ್ಗೆ, ಆ ಥರ ಎಲ್ಲ ಹೇಳ್ತಿದ್ದೆ. ಹೌದಾ ಅಂತಂದು ಎಲ್ಲ ಹೇಳ್ತಿರ್ತಾನೆ. ಇವಾಗಲೂ ಕಾಲ್ ಮಾಡಿ ಮಾತಾಡ್ತಾನೆ, ಹೆಂಗೆ ಏನು ಯಾವ ಥರ ಇದೆಯಾ, ಎಲ್ಲಿದೆಯಾ, ಏನು ಮಾಡ್ತೀನಿ. ಮನೇಲಿ ಎಲ್ಲರ ಜೊತೆ ಇರ್ತೀನಿ. ಅವನು ಯಾವಾಗ ಒಂದ್ಸಲಿ ಬರ್ತಾನೆ, ಮಾತಾಡ್ತಾನೆ ಎಲ್ಲ. ಇವಾಗ ಮತ್ತು ವೈಫ್ ಬಂದಮೇಲೆ ಎಲ್ಲರೂ ಚೇಂಜ್ ಆಗ್ತಾರಲ್ಲ. ಕರೆಕ್ಟ್ ಹೌದಲ್ಲ? ಅದೇನು ಕರೆಕ್ಟ್. ವೈಫ್ ಬಂದಮೇಲೆ ಅಣ್ಣ ತಂಗಿ ಸಂಬಂಧ ಅದಕ್ಕೆ ಬಂದಾಗ ಗೋವಿಂದ ಅಂತಾರಲ್ಲ, ನಿಜ ತಾನೆ. ಅಷ್ಟೇ ನಾನು ಹೇಳೋ ಪ್ರಕಾರ, ಹೆಣ್ಮಕ್ಳಿಗೆ ಮನೆಗೆ ಬಂದಿರ್ತಾರೆ, ಅವರು ತಂದೆ ತಾಯಿನೆಲ್ಲ ಬಿಟ್ಟು ನಮ್ಮ ಮನೆಗೆ ಬಂದಿರ್ತಾರೆ. ಕರೆಕ್ಟ್. ಅವ್ರು ಹೇಳ್ಬೇಕಂದ್ರೆ ಅವ್ರ ತಂದೆ ತಾಯಿನ ಬಿಟ್ಟು, ಫ್ಯಾಮಿಲಿ ಬಿಟ್ಟು ಎಲ್ಲ ನಮ್ಮ ಮನೆಗೆ ಬಂದಿರ್ತಾರೆ. ಇವರೇ ನನ್ನ ಗಂಡ, ಇವರೇ ನಮ್ಮ ಅತ್ತೆ ಮಾವ, ಇವರೇ ನನ್ನ ಜೀವ ಅನ್ಕೊಂಡು, ಸರ್ವಸ್ವ ಅನ್ಕೊಂಡು ಇವರೇ ಜೀವನ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದ್ರಪ್ಪ,
ಅವರೆಲ್ಲ ತಂದೆ ತಾಯಿ, ಅವ್ರ ಅತ್ತೆ ಮಾವ, ಇವರು ನಮ್ಮ ತಂದೆ ತಾಯಿ, ಇವರೇ ನನ್ನ ಗಂಡ, ಇವರೇ ನನ್ನ ದೇವ್ರು ಅಂತ ಅನ್ಕೊಂಡು ಇರ್ಬೇಕು, ಜೀವನ ಮಾಡ್ಬೋದು. ಜೀವನ ಮಾಡಬೇಕು. ಹೇಳ್ಬೇಕಂದ್ರೆ ಅವರು ಹೇಳ್ಬೇಕಂದ್ರೆ ಚೆನ್ನಾಗೆ. ಎರಡನೇ ತಾಯಿ ನಮ್ಮ ಅತ್ತಿಗೆರೆ ನಮಗೆ ಹೇಳ್ಬೇಕಂದ್ರೆ. ಕರೆಕ್ಟ್ ಮೇಡಮ್. ಎರಡನೇ ತಾಯಿ ನಮ್ಮ ಅತ್ತಿಗೆರೆ ನಮಗೆ. ಹೌದು. ಹೌದಲ್ಲ ಹೇಳ್ಬೇಕಂದ್ರೆ. ಇವಾಗ ಈ ಪ್ರೆಸೆಂಟ್ ಯಾವ ಥರ ನಿಮ್ಗೆ ಕಾಣ್ತಾ ಇದ್ದಾರೆ ಮೇಡಮ್ ನಿಮ್ಮ ಊರಾಗ? ಎಲ್ಲರೂ ಹೇಳ್ಬೇಕಂದ್ರೆ ಒಂದು ಮಟ್ಟಕ್ಕೆ ಸ್ನೇಹ ಗಂಡೋಗಿ ಹೆಣ್ಣಾಗಿದ್ದಾಳೆ, ಮಂಗಳಮುಖಿಯಾಗಿ ಬೆಳೀತಿದ್ದಾಳೆ ಬಿಡಪ್ಪ. ಊರಲ್ಲೆಲ್ಲ ಒಂದು ಹೇಳ್ತಾ ಇದ್ದಾರೆ. ಯಾವತ್ತೂ ನನ್ನ ಕೆಟ್ಟದಾಗ ಮಾತಾಡಿಲ್ಲ ಪಾಪ. ಹೇಳ್ಬೇಕಂದ್ರೆ ನಮ್ಮ ಊರ ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗ ಮಾತಾಡಲ್ಲ. ಹೇಳ್ಬೇಕಂದ್ರೆ ನನ್ನ ಚೆನ್ನಾಗಿ ಕೇರ್ ಮಾಡ್ತಾರೆ. ಹೊರಗೆ ಬಂದ್ರೆ ಸಾಕು, ಸ್ನೇಹ ಬಂದೋಡು ಮಾತಾಡ್ಸ್ತೀನಿ ಅಂತ ಕೇಳ್ತಾರೆ. ನಾನು ಮಾತಾಡ್ಸ್ತೀನಿ ಅವ್ರನ್ನು, ಸಿಕ್ಕತ್ತಾಗೆಲ್ಲ ಮಾತಾಡ್ಸ್ತೀನಿ, ಬರ್ತೀನಿ ಹೋಗ್ತೀನಿ. ಏನು ಸ್ನೇಹ ಹಿಂಗೆ ಹೋಗ್ತೀಯಾ, ಹಿಂಗೆ ಬರ್ತೀಯಾ, ಹಿಂಗೆ ನಿನ್ನ ಜೀವನ ಹಂಗೆ ಹಿಂಗೆ ಅಂತ. ಇಲ್ಲ ಚೆನ್ನಾಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಚೈಲ್ಡ್ ಫ್ರೆಂಡ್ಸ್ ಎಲ್ಲ ನನ್ನ ಹೇಳ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸು ಫಸ್ಟು ಹುಡುಗಿಯರಿದ್ರು, ಅವರೆಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ದಾರೆ, ಇವಾಗಲೂ ಮಾತಾಡ್ಸ್ತಾರೆ. ಇವಾಗಲೂ ನನ್ನ ಹೇಳ್ತಾರೆ, ಕಿರಣ್ ಹೋದ್ರೆ ಹುಡುಗಿ ಆಗಿದ್ದಾಳೆ ನೋಡು, ನಾವು ತಗೊಂಡು ಏನು ಮಾಡ್ತಾ ಹಂಗಿದ್ದಾಳೆ ಅಂತಿರ್ತಾರೆ. ನಾನು ಅಂತಿರ್ತೀನಿ, ಬಿಡ್ರಿ ನೀವು ಯಾಕೆ ಹಂಗೆ ಮಾಡ್ತೀರಾ ಅಂತಿರ್ತೀನಿ. ಅವ್ರ ಜೊತೆ ಹೋದಾಗ ಎಲ್ಲ ನಾನು ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ನಿಮ್ದು ಯಾವ ಥರ ರೂಟೀನ್? ನಂದು ಏನಿಲ್ಲ, ಬೆಳಗ್ಗೆ ತಕ್ಷಣ ಬರ್ತೀನಿ, ಕಲೆಕ್ಷನ್ ಮಾಡ್ತೀನಿ, ನನ್ನ ಕೈಲಾಗಿದ್ದು ನಾನು ಸಹಾಯ ಮಾಡ್ತೀನಿ. ನಂದು ಇನ್ನೊಂದು ಏನಪ್ಪ ಅಂದರೆ, ಅಂದರೆ ಒಂದು ಅಮೌಂಟ್ ಅಂತಂದೇಳಿ ಎಲ್ಲ ಕೂಡ್ಸ್ಕೊಂತೀರಾ ಫಸ್ಟ್? ಕೂಡಿಸ್ಕೊಂಡು ಇಟ್ಕೊಂತೀನಿ. ಕೂಡಿಸ್ಕೊಂಡು ಇಟ್ಕೊಂಡಾಗೆ ನಮ್ಮ ಬ್ರದರ್ ಅವರು. ಹೌದಾ? ಕೂಡಿಸ್ಕೊಂಡು ಇಟ್ಕೊಂತೀನಿ. ಫ್ಯಾನ್ಸ್ ಜಗ್ಗ ಮಂದಿ ಇದಾರ ಸ್ನೇಹಕ್ಕೆ? ನಮ್ದೇನಿಲ್ಲ ಅಲ್ಲಿ. ಇರಲಿ ಇರಲಿ ಹೇಳ್ರಿ ಮೇಡಮ್, ಪರವಾಗಿಲ್ಲ. ನಾನು ನಗೋದು ಜಾಸ್ತಿ ಹೇಳ್ಬೇಕಂದ್ರೆ ಫೀಲ್ ನಗೋಬೇಕು ಮೇಡಮ್, ನಗೋಬೇಕು. ನಕ್ರೆ ಯಾರೇ ಏನಂದ್ರೆ ನಾವು ತಲೆ ಕೆಡ್ಸ್ಕೊಳಲ್ಲ. ಹೌದು. ಅವ್ರು ಯಾರೇ ಬಂದು ಏನಂದ್ರೆ ನಾನು ತಲೆ ಕೆಡ್ಸ್ಕೊಂಡು ಯಾವಾಗಲೂ ನಗ್ತಾ ಇರ್ಬೇಕಂದ್ರೆ ನನ್ನ ಆಸೆ. ಫೀಲ್ ಎಷ್ಟೇ ಇರಲಿ ಮನ್ಸಲ್ಲಿ ಇರಬೇಕು. ನೋಡ್ದವ್ರಿಗೆಲ್ಲ ಹೇಳೋದು ತಪ್ಪು. ಯಾಕೆ ಗೊತ್ತಾ, ಆಡ್ಕೊಂಡ್ಬಿಡ್ತಾರೆ ಆಮೇಲೆ. ನೋಡು ಯಾವಾಗ ನೋಡು ನಗ್ತಾ ಇರ್ತಾನೆ ಅಂತ. ನಾನು ನಗ್ತಾ ಇರ್ತೀನಿ, ಮನ್ಸಲ್ಲಿ ಎಷ್ಟು ನೋವು ಆಯ್ತು ನನಗೆ ಗೊತ್ತಿರಬೇಕು. ಸರಿನಾ? ನಾನು ಸಾಲ ಸೋಲ ಮಾಡ್ತೀನೋ ಏನು ಮಾಡ್ತೀನೋ ನನಗೆ ಸೆಕೆಂಡ್ರಿ. ಬಟ್ ನಾನು ಇರೋಷ್ಟು ದಿನ ಮಾಡ್ಬೇಕನ್ನೋ ಒಂದು ಪ್ಲಾನಿಂಗು. ಬರ್ತೀನಿ ಬೆಳಗ್ಗೆ ತಕ್ಷಣ ಕಲೆಕ್ಷನ್ ಬರ್ತೀನಿ, ಚೆನ್ನಾಗಿ ರೆಡಿಯಾಗಿ ಬರ್ತೀನಿ. ಎಲ್ಲರೂ ಅಂತಾರೆ, ನಾನು ಫೋಟೋ ತೆಗ್ಸೋದು, ನೀನು ಫೋಟೋ ತೆಗ್ಸಂತ. ಇದಕ್ಕೆ ತೆಗ್ಸಂತೀರ? ಇಲ್ಲ ನಾನು ನಿನ್ನ ಫ್ಯಾನು, ನಿನ್ನ ಫ್ಯಾನ್ಸು ಅಂತ ಬೇರೆ ಬೇರೆ ಊರವರೆಲ್ಲ ಬರ್ತಾರೆ, ಕೇಳ್ತಾರೆ, ಸ್ನೇಹಕ್ಕ ಅಂದರೆ ನೀನೇನಾ ಅಂತ. ನಾನೇ ಸ್ನೇಹಕ್ಕ ಅಂದರೆ ಹೌದು ನಾನೇ ಅಂತ. ಹೌದಾ? ಖುಷಿ ಖುಷಿ ಹೇಳ್ಬೇಕಂದ್ರೆ ಅವ್ರು ಹೇಳ್ತಿರ್ತಾರೆ, ಸ್ನೇಹಕ್ಕಂದ್ರೆ ಇವರೇ ನೋಡಿ ಹೋಗಿ ಬಂದು ಮಂಗಳ ಮುಖ್ಯ ಅಂದ್ರೆ ನಮ್ಗೆ ಎದಕ್ಕಾಗತ್ತೆ. ಅವ್ರು ಕೇಳ್ತಿರ್ತೀನಿ, ನನಗೆ ಎಲ್ಲರನ್ನ ಬಿಟ್ಟು ನನ್ನ ಯಾಕೆ ಇಷ್ಟಪಡೋದು? ಅಕ್ಕ ನೀನು ಎಲ್ಲರ ಥರ ಅಲ್ಲ ಅಕ್ಕ, ನೀನೇ ಒಂದು ಎಲ್ಲರ ಥರ ನೀನು ಮಾಡಲ್ಲ ಹಂಗೆ ಹಿಂಗೆ ಅಂತ. ನಾನು ಹೇಳ್ತಾರೆ, ಇಲ್ಲ ಅವರು ಮನುಷ್ಯರೇ, ನಾವು ಮನುಷ್ಯರೇ, ನಮ್ಮ ಮಂಗಳ ಮುಖ್ಯರೆಲ್ಲ ಒಂದೇ ಥರ ನೋಡಬೇಕು ನೀವು ಅಂತ ಹೇಳ್ತೀವಿ. ಹೌದಾ ಅಕ್ಕ, ಸರಿ ಬಟ್ ನಾವು ಆ ಥರ ಮಾಡ್ತೀವಿ ಬಿಡ ಅಂತ. ಹಿಂಗೆ ಹೋಗೋರೆಲ್ಲ ಬಂದು ಹಿಂಗೆ ಕೊಟ್ಟು ನನಗೆ ದುಡ್ಡು ಕೊಟ್ಟು ಫೋಟೋ ತೆಗ್ಸ್ಕೊಂಡು ಎಲ್ಲ ಹೇಳ್ತಾರೆ, ಅಕ್ಕ ನಾನು ನಿನ್ನ ಫ್ಯಾನ್ ಅಕ್ಕ, ನಿನ್ನ ದೊಡ್ಡ ಫ್ಯಾನ್ಸು, ನೀನು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡಲ್ಲ. ನಾನು ಹೇಳ್ತೀನಿ, ಇಲ್ಲ ನನಗೆ ಟೈಮ್ ಸಿಗಲ್ಲ, ಮನೇಲೆಲ್ಲ ಕೆಲಸ ಇರುತ್ತೆ ಅಂತಿರ್ತೀನಿ. ಹೌದೇನಕ್ಕ ಅಂತ. ಮನೇಲಿ ಮತ್ತೆ ಮೆಸೇಜ್ ಮಾಡಿ ಯಾಕೆ ರಿಪ್ಲೈ ಮಾಡಲ್ಲ? ನಾನು ಹೇಳ್ತೀನಿ, ಇಲ್ಲ ಅಣ್ಣ ನನಗೆ ಬ್ಯುಸಿ ಇರುತ್ತೆ. ಕೆಲವರು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ, ಕೆಲವರು ಏನೇನೋ ಮಾಡ್ತಿರ್ತಾರೆ. ಇಲ್ಲಿ ಅಕ್ಕ ಅಂತ ಕರೆದು ಅಲ್ಲಿ ಬಾ ಅಂತ ಕರೀತಾರೆ, ಅಂಥವ್ರು ಕೂಡ ಇದ್ದಾರೆ. ನಾನು ಹೆಂಗಿರಕ್ಕಣ ಹಾಗೆ ಯಾರಿಗೆ ಮೆಸೇಜ್ ರಿಪ್ಲೈ ಮಾಡಲ್ಲ. ಇಲ್ಲ ಅಕ್ಕ ಎಲ್ಲರೂ ಒಂದೇ ಥರ ಇರಲ್ಲ, ನಾನು ಎಲ್ಲರ ಥರ ಅಲ್ಲ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್? ನನಗೆ ಇದುವರೆಗೆ ಯಾರೂ ಕಮಿಟ್ ಹಾಕಿಲ್ಲ ಪಾಪ. ಹೇಳ್ಬೇಕಂದ್ರೆ ನನಗೆ ಇದುವರೆಗೆ ಯಾರೂ ಕಮಿಟ್ ಹಂಗಿದ್ರೆ ಹೇಳೋ ಅವಶ್ಯಕತೆನೇ ಇಲ್ಲ ಪಾಪ. ಸುಳ್ಳು ಹೇಳ್ಬಾರ್ದು, ನನಗೆ ಇದುವರೆಗೆ ಆಗಲಿ ಯಾರೂ ನನಗೆ ಕಮೆಂಟ್ ಹಾಕಿಲ್ಲ. ಎಲ್ಲರೂ ಸ್ನೇಹ ಅಕ್ಕ ಅಂತಾನೆ ಫಸ್ಟ್ ಮೇನ್ ಬರೋದು ನಂದು. ಯಾವುದೇ ರೀಲ್ಸ್ ಎಲ್ಲ ನೋಡಲಿ ನಾನು ಸ್ನೇಹ ಅಕ್ಕ. ಹಾಂ, ಮತ್ತು ಸೆಕೆಂಡು ಸಮಾಜಮುಖಿ ಇವರು. ಸ್ನೇಹಕ್ಕ ಅಂದರೆ ಇವರೇ ಸಮಾಜಮುಖಿ. ಮೂರನೇದು ಅದೇ ಹೆಸರು ಬರೋದು ನಂದು ಸ್ಪೆಲ್ಲಿಂಗು. ಫಸ್ಟು ಸ್ನೇಹ ಅಕ್ಕ, ಸಮಾಜಮುಖಿ ಇವರು ಅನ್ನೋದು ಬರೋದು. ನನಗೆ ಇದುವರೆಗೆ ಆಗಲಿ ಪಾಪ ಯಾರೂ ನನಗೆ ಕಮೆಂಟ್ ಹಾಕಿಲ್ಲ. ನಾನು ಆ ಥರ ಏನೂ ರೀಲ್ಸ್ ಮಾಡಲ್ಲ. ಓಕೆ. ರೀಲ್ಸ್ ಅಂದರೆ ನನಗೆ ಏನು ಗೊತ್ತಾ, ಹಿಂಗೆ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಆ ಥರ ಏನೋ ರೀಲ್ಸ್ ಮಾಡಲ್ಲ. ಎಲ್ಲರೂ ಗೊತ್ತಿದೆ. ಸ್ಯಾರಿ ಹಾಕೊಂಡು ನಾನು ಇದು ರೀಲ್ಸ್ ಮಾಡೋದು ಜಾಸ್ತಿ. ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಸ್ಯಾರಿ ಹಾಕೊಂಡೆ ರೀಲ್ಸ್ ಮಾಡೋದು. ಇವಾಗ ರೀಲ್ಸ್ ಮಾಡೋದು ಕಮ್ಮಿ ಮಾಡಿದ್ದೀನಿ. ಹೇಗೆ ಗೊತ್ತಾ, ಇನ್ನೊಂದು ಈ ಥರ ಕೆಲಸ ಮಾಡ್ತಿದ್ದಾಳೆ, ಸಮಾಜ ಮುಖ್ಯವಾಗಿ ರೀಲ್ಸ್ ಮಾಡ್ತಾಳಲ್ಲ ಅಂತ. ಅದಕ್ಕೇನಿಲ್ಲ ಮೇಡಮ್, ಅದು ನಿಮ್ಮ ವೃತ್ತಿ. ಯಾಕಂದ್ರೆ ಆ ರೀಲ್ಸ್ಲಿಂದ ಜನರಿಗೆ ಪರಿಚಯ ಆಗಿರೋದ್ಮೇಲೆ ನೀವು ಅದನ್ನ ನಿಲ್ಸಕ್ಕೆ ಹೋಗ್ಬೇಡಿ. ನಮ್ಮ ಒಪಿನಿಯನ್ ಅದು ನಿಜಾನೇ. ಬಟ್ ಇನ್ನೊಂದು ಏನಂದರೆ, ಕೆಲವರು ಅದನ್ನ ಇದು ತಪ್ಪ ತಿಳ್ಕೊಂತಾರೆ. ನೀವು ಜನರದ್ದು ಯೋಚನೆ ಮಾಡಬೇಡ್ರಿ. ನನಗೆ ಜನ ಇಂಪಾರ್ಟೆಂಟ್ ಅಲ್ಲ. ಜನ ಇಂಪಾರ್ಟೆಂಟ್ ಕರೆಕ್ಟ್, ಬಿಟ್ಟು ನೀವು ಜನರದ್ದು ಯೋಚನೆ ಮಾಡಬೇಡ್ರಿ. ಜನರು, ನಾನು ಆ ಥರ ಜನರದಲ್ಲಿ ಹೇಳ್ಕತ್ತೀನಿ, ನಿಮ್ಮನ್ನ ಇಷ್ಟಪಡೋ ಜನರನ್ನ ಇಷ್ಟಪಡ್ರಿ. ಅದು ನಿಜಾನೆ. ನಾವು ಇಷ್ಟಪಡೋರ್ಕಿಂತ ನಮ್ಮನ್ನ ಇಷ್ಟಪಡೋರು ಇರಬೇಕು. ಹೌದು. ಈಗಿನ ಕಾಲದಲ್ಲಿ ಹೆಂಗೆ ಗೊತ್ತಾ, ನಾನು ಇಷ್ಟಪಡೋರ್ಕಿಂತ ನಮ್ಮನ್ನ ಇಷ್ಟಪಡೋರು. ಹೌದು, ಅವ್ರನ್ನ ಮಾತ್ರ ಉಳಿಸ್ಕಾರ ಅಷ್ಟೇ ಸಾಕು. ಹೌದು. ಇಲ್ಲ, ಅದು ಯಾವಾಗಲೂ ಉಳಿಸ್ಕೊಂತಿರ್ತೀನಿ. ಆ ಥರ ಯಾವತ್ತು ಇಲ್ಲ ಕಳ್ಕೊಂಡಿಲ್ಲ ನಾನಾಗಲಿ ಯಾವತ್ತು. ನನಗೆ ಹೇಳ್ಬೇಕಂದ್ರೆ, ಒಬ್ಬರು
ಹೇಳ್ತಿರ್ತಾರೆ. ಈ ಕಡೆ ಸೊಂಡೂರು ರಸ್ತಾ ಒಬ್ಬರು ಅಣ್ಣ ಬರ್ತಾರೆ ಯಾವಾಗಲೂ. ನನಗೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಹೆಸರು ಮೇಡಮ್? ಅವ್ರ ಹೆಸರು ನನಗೆ ಇನ್ನೂ ಗೊತ್ತಿಲ್ಲ, ಅವ್ರ ಹತ್ರ ತಿಳ್ಕೊಂಡಿಲ್ಲ. ಅವ್ರು ಬರ್ತಾರೆ ಕಾರಲ್ಲಿ ನನಗೆ ಅಮೌಂಟ್ ಕೊಟ್ಟು ಹೋಗ್ಬಿಡ್ತಾರೆ. ಓಕೆ. ಕೆಲವೊಂದು ಟೈಮ್ ಹೇಳ್ಬೇಕಂದ್ರೆ ಅವ್ರು ಯಾವಾಗನ ಬರಲಿ ನನಗೆ 500 ರೂಪಾಯಿ ಇಲ್ದಂಗೆ ಮುಂದಕ್ಕೆ ಹೋಗಲ್ಲ. ಓಕೆ. ಮತ್ತು ಇತ್ತೀಚೆಗೆ ಎಲ್ಲರೂ ನನಗೆ ಹೇಳ್ತಿರ್ತಾರೆ, ಸ್ನೇಹ ಅಂದ್ರೆ ನೀವನ ಅಂತಾರೆ. ಒಂದು ಸರ್ ನಾನೇ ಸ್ನೇಹ ಅಂದರೆ ನೀನೇ ತಾನೇ ಸಮಾಜಮುಖಿ ಕೆಲಸ ಮಾಡಿ. ನಾನೇ ತಾನೆ 500 ರೂಪಾಯಿ ಕೊಟ್ಟರೆ ಇಸ್ಕೊಳಲ್ಲ ನಾನು ಯಾರ ಹತ್ರ, ಬೇಗ ಇಸ್ಕೊಳಲ್ಲ ಅಮೌಂಟು. ಹೆಂಗೆ ಗೊತ್ತಾ, ಇವತ್ತು 500 ರೂಪಾಯಿ ಕೊಟ್ಟು ಸುಮ್ಮನೆ ಕೊಟ್ಟು ನೋಡ್ತಾರೆ, ಕೊಟ್ಲಿದ್ರು ನೋಡ್ತಾರೆ, ಈಗ ಕೊಟ್ಟ ತಕ್ಷಣ ಇಸ್ಕೊತಾರಲ್ಲ ಅಂತ ಅನ್ಕೊಂತಾರೆ ಅಂತ ಒಂದು ಇದಕ್ಕೋಸ್ಕರ ಇಸ್ಕೊಳಲ್ಲ. ನೋಡ್ತೀನಿ ಅವ್ರು ಹೆಂಗೆ ಏನಂತ ನೋಡಿ ಇಸ್ಕೊತೀನಿ. ಮತ್ತು ಇನ್ನೊಂದು ದಿನ ಬಂದು ಕೊಟ್ಟರೆ ಇಸ್ಕೊತೀನಿ. ಫಸ್ಟ್ನೇ ದಿವಸ ಸ್ಟಾರ್ಟಿಂಗ್ ನಾನು ಯಾರ ಹತ್ರ ಅಮೌಂಟ್ ಇಸ್ಕೊಳಲ್ಲ. 100 ರೂಪಾಯಿ ಕೊಟ್ಟರೆ 90 ರೂಪಾಯಿ ಮಾತ್ರ ಅವ್ರಿಗೆ ರಿಟರ್ನ್ ಕೊಡ್ತೀನಿ, 10 ರೂಪಾಯಿ ನಾನು ಇಟ್ಕೊಂಡು. ಅದೆಷ್ಟೇ ಆಗಲಿ, 100 ರೂಪಾಯಿ ಕೊಡಲಿ ಅವ್ರಿಗೆ ರಿಟರ್ನ್ 10 ರೂಪಾಯಿ ನಾನು ಬಿಟ್ಟರೆ ಇನ್ನೊಂದು ತೊಗೊಳಲ್ಲ. ಇವಾಗಲೂ ನಾನು ಅಷ್ಟೇ ಕೊಡೋದು, ಇಸ್ಕೊಳೋದು. ಅದು ನನಗೆ ಯಾರನ್ನ ಒತ್ತಾಯದಿಂದ ಮಾಡಿ, ಇಲ್ಲ ಸ್ನೇಹ ನೀನು ಈ ಥರ ಕೆಲಸ ಮಾಡ್ತೀಯ, ಆ ಥರ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ, ಇಲ್ಲ ಅಣ್ಣ ನಾನು ಪ್ಲೀಸ್ ನೀನು ಬೇಜಾರಾಗಬೇಡಿ, ನೀವು ನಾಳೆ ಮಾತಾಡ್ಸಬಿಡೋದು ಇವಾಗ ಮಾತಾಡ್ಸ್ಬಿಡ್ರಿ, ನಾನು ಇಸ್ಕೊಳಲ್ಲ ಇಷ್ಟಕ್ಕೊಂದು ಅಮೌಂಟನ್ನು, ಇದ್ರಿಗೆ ಎಷ್ಟು ಬೇಕು ಅಷ್ಟು ತಗೊಂಡು ಕೊಡ್ರಿ ಅಂತ ನಾನು ಹೇಳ್ತೀನಿ. ಕೊಡ್ತೀನಿ ಕೊಡು ಅಂತ ಹೇಳ್ತೀನಿ. ಆಮೇಲೆ ಇಸ್ಕೊಂಡು ಕೊಟ್ಟ ತಕ್ಷಣ ನಾನು ಏನು ಮಾಡ್ತಂದರೆ, ಅದು ಅಮೌಂಟು ಚೇಂಜ್ ಇದ್ದರೆ ಮಾತ್ರ ಅವರೇ ರಿಟರ್ನ್ ಕೊಡ್ತೀನಿ. ಚೇಂಜ್ ಇಲ್ಲಾಂದರೆ ಅವರಿಗೆ ಕಾಯಿನ್ ಕೊಟ್ಟು ಅದು 500 ರೂಪಾಯಿ ರಿಟರ್ನ್ ಕೊಟ್ಬಿಡ್ತೀನಿ. ಮತ್ತು ಏನು ಮಾಡೋಕ್ಕಲ್ಲ. ಯಾಕೆ ಗೊತ್ತಾ, ಇವತ್ತು ಕೊಟ್ಟು ನೋಡ್ತಾರೆ, ಇಸ್ಕೊಂಡು ನೋಡ್ತಾರೆ, ಆಮೇಲೆ ಅಂತಾರೆ ಈ ಹುಡುಗಿ ಇಸ್ಕೊಂಡು ಕೊಟ್ಟ ತಕ್ಷಣ ಇಸ್ಕೊಂತಾರೆ ಓಡ ಅಂತ. ಆಮೇಲೆ ನಾನು ಹಂಗೆ ಅಂತಾರೆ ಅಂದೋಸ್ಕರನೇ ರಿಟರ್ನ್ ಕೊಟ್ಬಿಡ್ತೀನಿ. ಇವಾಗಲೂ ಇತ್ತೀಚೆಗೆ ಹೇಳ್ಬೇಕಂದ್ರೆ ನನಗೆ ಅಮೌಂಟು ಜಾಸ್ತಿ ಕೊಡ್ತಾಯಿದ್ರು ಎಲ್ಲರೂ. ಅವಾಗ ಆ ಅಮೌಂಟ್ನ ನೀವೇನು ಕೆಟ್ಟದಕ್ಕಾಗಿ ಏನು ಯೂಸ್ ಮಾಡ್ತಾ ಇಲ್ಲ ಮೇಡಮ್? ಯಾಕಂದ್ರೆ ಒಳ್ಳೆ ಸಮಾಜಮುಖಿ ಕೆಲಸಕ್ಕಾಗಿ ಯೂಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಜನನು ಅದೇ ಉದ್ದೇಶ ಇಟ್ಕೊಂಡೇ ಕೊಡ್ತಿರ್ತಾರೆ. ಹೌದು ಪಾಪ, ಅದನ್ನ ನೀವು ಫುಲ್ಫಿಲ್ ಮಾಡ್ತಾ ಇದ್ರಿ. ಯಾಕಂದ್ರೆ ಇವಾಗ ಯಾರೋ ದಾರಿಯಾಗ ಹೋಗ್ತಿರ್ತಾನ, 10 ರೂಪಾಯಿಂದ ನಾನು ಸಮಾಜಮುಖಿ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಒಬ್ರು 10 ರೂಪಾಯಿ, ಅದೇ 100 ಕೈ 10 ರೂಪಾಯಿ ಕೊಟ್ಟ ಅಂದ್ರೆ ಅಲ್ಲಿ 1000 ರೂಪಾಯಿ ಆಯ್ತು. ಹೌದು, ಆ 1000 ರೂಪಾಯಿನ ನೀವು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ರಿ. ಸೊ ನಾವು ಮಾಡೋದಾಗ್ಲದ್ದು ನಿಮ್ ಕೈಲಿದ್ದ ಥ್ರೂ ಮಾಡಿಸ್ತಾ ಇದಾರೆ ಅಷ್ಟೇ ಜನ. ಹೌದು. ಸೊ ಹಂಗಂತ ನಾವು ಸಮಾಜಮುಖಿ ಕೆಲಸ ನೀವು ಮಾಡ್ತಾ ಇದ್ದೀವಿ. ಹೌದು, ಜನ ಹೇಳ್ಬೇಕಂದ್ರೆ ಇತ್ತೀಚೆಗೆ ಭಾಳ ನನ್ನ ಗುರುತಿಸ್ತಾರೆ. ಎಲ್ಲೇ ಹೋದ್ರು ಸ್ನೇಹ ಅಂದ್ರೆ ಭಾಳ ಇದೆ ಅಂತೆ. ನಾನು ಅಂತಿರ್ತಾರೆ, ಸ್ನೇಹ ನನ್ನ ಮಕ್ಕಳು ಭಾಳ ಕೇಳ್ತಾರೆ. ನನಗೆ ಹುಡುಗರ್ಕಿನ್ನ ಹುಡುಗಿರೇ ಜಾಸ್ತಿ ಇವಾಗ, ಜೆಂಟ್ಸ್ಕಿನ್ನ ಹೆಣ್ಮಕ್ಳೇ ಜಾಸ್ತಿ ನನಗೆ ಇವಾಗ ಫ್ರೆಂಡ್ಶಿಪ್ ಆಗ್ತಿರೋದು. ಹೇಳ್ಬೇಕಂದ್ರೆ ಅವ್ರು ನನ್ನ ಭಾಳ ಬಂದು ಎಲ್ಲರನ್ನ ಹೆಣ್ಮಕ್ಳನ್ನ ಏನು ನೋಡ್ತಾರೆ ಅದೇ ಥರ ಹೆಣ್ಮಕ್ಳು ನನ್ನ ನೋಡ್ತದೆ. ಇವಾಗ ಹೇಳ್ಬೇಕಂದ್ರೆ ಸ್ಕೂಲ್ ಮಕ್ಕಳು ನಾನು ಒಂದು ದಿನ ಇರಲಿಲ್ಲ ಅಂದ್ರೆ ಸ್ಕೂಲ್ ಮಕ್ಕಳು ಬಾಳೆಳೋದು ಮಾತ್ರ ಬಿಡೋಲ್ಲ. ಇಲ್ಲಿ ಈ ರೂಟಲ್ಲಿ ಎಲ್ಲೇನೋ ಹೋಗ್ಲಿ, ನಾನು ಈ ಕೂಡ್ಲಿಗಿ ತಾಲೂಕದಲ್ಲಿ ಎಲ್ಲೇ ಹೋಗಿ ಯಾವುದೇ ಡಿಸ್ಟಿಕ್ಲಲ್ಲಿ ಹೋಗ್ಲಿ ನಾನು ಬಂದು ತಪ್ಕೊಂತಾರೆ ಅವರೆಲ್ಲ. ತುಂಬ ಅಕ್ಕ ಆಂಟಿ ಬಂದ್ರೋಡು, ಇವ್ರ ಜೊತೆ ನಾನು ಫೋಟೋ ತೆಗ್ಸ್ಕೋಬೇಕು, ಆ ಥರ ಈ ಥರ ಅಂತ ಎಲ್ಲ ಹೇಳ್ತಿರ್ತಾರೆ. ಹೇಳ್ಬೇಕಂದ್ರೆ ಪಾಪ ತುಂಬ ಇತ್ತೀಚೆಗೆ ಭಾಳ ನನ್ನ ಹೇಳ್ತಾರೆ, ಸ್ನೇಹ ಅಂದರೆ ಇವರೇ ಹಂಗೆ ಹಿಂಗೆ. ಮನೇಲೆಲ್ಲ ಹೇಳ್ತಾರೆ, ಅಮ್ಮಿ ನನ್ನ ಹೆಂಡತಿ ಇವತ್ತು ಕೇಳಿದ್ರಮ್ಮ ಅಡುಗೆ ಮಾಡೋಕ್ಕಾರಿಗೆ ಊಟ ಬಡ್ಸಕ್ರೆ ಸ್ನೇಹ ಅಂದರೆ ನನಗೆ ಆ ಹುಡುಗಿ ಅಂದರೆ ತುಂಬ ಇಷ್ಟ, ಅವ್ರ ತಕ್ಕ ಒಂದ್ಸಲಿ ಕರ್ಕೊಂಡು ಹೋಗ್ತೀರಾ ಅಂತ ಅವ್ರ ಗಂಡರ ಹತ್ರ ಹೇಳ್ತಾರೆ. ಆ ಹುಡುಗಿನ ಇಲ್ಲೇ ದಿವಸ ಸಿಗ್ತಾರೆ, ಇಲ್ಲ ಬನ್ನಿರಿ ಹೋಗೋಣ ಅಂತ ಬರ್ತಾರೆ. ಎಲ್ಲ ನನ್ನ ಹತ್ರ ಕೇಳ್ತಿರ್ತಾರೆ. ಆ ಘಟನೆ ಆಗಿದಾವ? ಬಂದಿದ್ದಾರೆ. ಅವ್ರ ಗಂಡ್ರಿಗೆ ಹೇಳ್ತಾರೆ, ಸ್ನೇಹಿತರೆ ನೋಡು ಹೆಂಗಿದ್ದಾರೆ ಅಂತ. ಈ ಬಿಡು ಅವ್ರನ್ನ ನಾನೇ ಮದ್ವೆಕಿನಿ, ನಾನೇ ಲವ್ ಮಾಡ್ತೀನಿ. ನಾನೇ ಹೇಳ್ತೇನೆ, ಸರ್ ಆ ಥರ ಅಲ್ಲ ಅಣ್ಣ, ಅವರೇ ಇದ್ರೆಲ್ಲ ನಮ್ಮ ತಗೊಂಡು ಏನು ಮಾಡ್ತಾರೆ ಬಿಡೋದು, ಇಲ್ಲ ನೀನು ಕೂಡ ನಮ್ಮ ಜೊತೆ ಇರಂತ ನಾನು ಹೇಳ್ತೇನೆ. ಇಲ್ಲ ಆ ಥರ ನನಗೆ ಇಂಟ್ರೆಸ್ಟ್ ಇಲ್ಲ, ಅವರೇ ಇದ್ರೆಲ್ಲ ಬಿಡು ಅಂತ ಹೇಳ್ತೀನಿ. ಹೌದಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಕಾಮಿಡಿ ಭಾಳ ಮಾಡ್ತಿರ್ತಾರೆ ಇಲ್ಲೆಲ್ಲ ಬಂದು, ಮಕ್ಕಳ ಜೊತೆ ಬಂದು, ವೈಫು ಜೊತೆ ಬಂದು ಕೇಳ್ತಿರ್ತಾರೆ ಹಂಗೆ ಹಿಂಗೆ ಅಂತ. ಮತ್ತೆ ರೀಲ್ಸ್ ಎಲ್ಲ ನೋಡೋದು ಅವರೇ, ಫೋಟೋ ತೆಗ್ಸ್ಕೊಂಡು ಹೋಗ್ತಾರೆ. ಇವಾಗಲೂ ನಾನು ಫ್ರೇಮ್ ಹಾಕೊಂಡು ಮನೆಗೆ ಇಟ್ಕೊಂಡಿದ್ದಾರೆ ನನ್ನ. ಸ್ಕ್ರೀನಿಗೆಲ್ಲ ಇಟ್ಕೊಂಡಿದ್ದಾರೆ. ಹೇಳ್ಬೇಕು ಅಕ್ಕರ್ ಎಷ್ಟು ಫೇಮಸ್ ಆಗಿದ್ದಾರೆ ಸಮಾಜಮುಖಿ ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ. ಇವಾಗಲೂ ಕೆಟ್ಟ ಕೆಲಸ ಮಾಡಿದರೆ ಯಾರೇ ಭೂಮಿ ಮೇಲೆ ಇಲ್ಲ. ಹೌದು, ಎಲ್ಲರೂ ನಡ್ನಡಕ್ಕೆ ಹೋಗಿ ಬಿಡ್ತಾರೆ. ಅದು ನಿಜನೇ ಸರ್. ಕರೆಕ್ಟ್ ಮೇಡಮ್? ಹೌದು. ನೋಡಿ ಸರ್, ಒಂದಿಲ್ಲ ಒಂದಿನ ನಮಗೆ ಕಾಲ ಬಂದೇ ಬರುತ್ತೆ. ಕಾಯ್ಬೇಕು, ಕಾಯ್ದಲ್ಲಿ ಯಾವುದೂ ಸಿಗಲ್ಲ ನಮಗೆ. ಒಂದೇ ಸಲಿಗೆ ಊಟ ಸುಡೋದು ಊಟ ಮಾಡ್ಕಂದ್ರೆ ಆಗಲ್ಲ. ಕರೆಕ್ಟ್ ಮೇಡಮ್. ಕಾಯ್ಬೇಕು. ಲೈಫಲ್ಲಿ ನಮಗೆ ಒಂದು ವಸ್ತು ಪಡ್ಕೋಬೇಕಂದ್ರೆ ತುಂಬ ಕಷ್ಟ. ಇವರು ನಮಗೆ ಗುರುತಿಸ್ಬೇಕಂದ್ರೆ ತುಂಬ ಕಷ್ಟನೇ. ಅವರು ನೋಡ್ತಾರೆ, 4 ಜನ ಕೇಳ್ತಾರೆ, ಈ ಸ್ನೇಹ ಅಂದರೆ ಏನು ಮಾಡಿದಾಳೆ, ಅವಳು ಏನು ಕೆಲಸ ಮಾಡಿದಾಳೆ, ಸುಮ್ಮನೆ ಅವಳನ್ನ ಈ ಥರ ಹೇಳ್ತಿರಲ್ಲ ಅಂತ ಕೇಳ್ತಾರೆ. ಅವಳ ಬಗ್ಗೆ ನಿಮ್ಗೇನು ಗೊತ್ತು, ಆ ಹುಡುಗಿ ಬಗ್ಗೆ ಏನು ಗೊತ್ತು. ಆ ಹುಡುಗಿ 1 ರೂಪಾಯಿ ತಿನ್ನಲ್ಲ ಯಾರ ಹತ್ರ ಬಂದು. ನನಗೆ ಎಷ್ಟೋ ಜನ ಹೇಳಿದ್ದಾರೆ ಅವ್ರ ಹತ್ರ, ಸಾರಿ ಅಮ್ಮ ಇವತ್ತು ನಾನು ನಿನ್ನ ಕೆಟ್ಟದಾಗಿ ಹೇಳಿದೆ ಅಂತ. ಯಾಕೆ ಅಣ್ಣ ಅಂತ. ಆ ಥರ ಏನಿಲ್ಲ ಅಣ್ಣ, ನನ್ಗೆ ಆ ಥರ ಏನಿಲ್ಲ. ನೀವು ಇವತ್ತು ಕೆಟ್ಟದಾಗಿ ಮಾತಾಡಿದ್ರೆ ನಾಳೆ ಒಳ್ಳೆದಾಗಿ ಮಾತಾಡ್ತೀರಿ. ಯಾಕೆ ಮಾತಾಡ್ತೀರಿ ಗೊತ್ತಾ, ಇವತ್ತು ನನ್ನ ಕೆಟ್ಟದಾಗಿ ಮಾತಾಡಿ ಹೋದೆ ಅಂದರೆ ಅವ್ರು ಹೇಳಿದ 4 ಜನ ನೀವು ತಿಳ್ಕೊಂಡು ಹೇಳಿದ್ರಿ. ಪಾಪ ನಿಮಗೆ ಗೊತ್ತಿಲ್ಲ. ಕರೆಕ್ಟ್ ಕರೆಕ್ಟ್. ಹೆಂಗೆ ಗೊತ್ತಾಗಬೇಕು ಪಾಪ ಗೊತ್ತಿಲ್ಲ. ಹೌದಲ್ಲ, ಪಾಪ ಗೊತ್ತಿಲ್ಲಲ್ಲ ಅವ್ರು ಮಾತಾಡೋದು, ಗೊತ್ತಿದ್ದು ಯಾಕೆ ಮಾತಾಡ್ತಾರೆ. ಹೌದಲ್ಲ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.